ಯೇಸು ಕ್ರಿಸ್ತರ ಅತಿ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ಶುಭ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ದೇವರು ಕೊಟ್ಟಂತ ಈ ಮತ್ತೊಂದು ನೂತನ ದಿನಕ್ಕಾಗಿ ದೇವಾದಿ ದೇವರಿಗೆ ನಾವು ಮಹಿಮೆಯನ್ನು ಸಲ್ಲಿಸುವವರಾಗಿದ್ದೇವೆ. ಎಂದಿನಂತೆ ಪ್ರತಿದಿನ ದೇವರು ಒದಗಿಸಿ ಕೊಡ್ತಾ ಇರುವಂಥ ತನ್ನ ವಾಕ್ಯದ ಮೂಲಕ ನಾವೆಲ್ಲರೂ ಎಷ್ಟೋ ಆಶೀರ್ವಾದಗಳನ್ನ ಹೊಂದಿಕೊಳ್ತಾ ಇದ್ದೇವೆ. ಧೈರ್ಯದಿಂದ ಇರಲಿಕ್ಕೆ ಸಾಧ್ಯ ಆಗ್ತಾ ಇದೆ, ಹೌದಲ್ವಾ? ಸೊ ಅದೇ ರೀತಿಯಾಗಿ ದೇವರು ಈ ದಿನ ನಮಗಾಗಿ ಏರ್ಪಡಿಸಿದಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 31ನೇ ವಚನ. ಯೆಹೋವನನ್ನು ನಿರೀಕ್ಷಿಸುವವರೋ ಹೊಸ ಫಲವನ್ನು ಹೊಂದುವರು. ಆಮೆನ್. ದೇವರಿಗೆ ಸ್ತೋತ್ರ. ಯಾರನ್ನು ನಿರೀಕ್ಷಿಸುವುದೇ ಹೊಸ ಬಲವನ್ನು ಹೊಂದಿಕೊಳ್ತೇವೆ? ಕರ್ತನಾದ ಯೇಸು ಕ್ರಿಸ್ತನನ್ನ ಮಾತ್ರವೇ ಪ್ರಿಯರೇ. ಅನೇಕ ಸಂದರ್ಭದಲ್ಲಿ ನಮ್ಮ ನಿರೀಕ್ಷೆಗಳು ಅನೇಕ ರೀತಿಯಾಗಿರುತ್ತೆ, ಅನೇಕ ಅವರ ಮೇಲೆ ಇರುತ್ತೆ, ಹೌದಲ್ವಾ? ಸ್ನೇಹಿತರ ಮೇಲೆ ಕೆಲವೊಂದು ಸಂದರ್ಭದಲ್ಲಿ ಭರವಸೆಯಿಂದ ನಿರೀಕ್ಷೆಯಿಂದ ಇರ್ತೇವೆ. ತಂದೆ ತಾಯಿಗಳ ಮೇಲೆ, ತಂದೆ ತಾಯಿಗಳಾದರೂ ಮಕ್ಕಳ ಮೇಲೆ, ಅಯ್ಯೋ ನನ್ನ ಮಕ್ಕಳು ಚೆನ್ನಾಗಿ ಓದಿ ಒಂದು ಒಳ್ಳೆ ಉದ್ಯೋಗ ತೆಗೆದುಕೊಂಡು ನಮ್ಮನ್ನು ಒಳ್ಳೆ ರೀತಿಯಾಗಿ ನೋಡ್ಕೊಳ್ತಾರೆ ಎಂಬ ಒಂದು ನಿರೀಕ್ಷೆಯಲ್ಲಿ ಇರ್ತಾರೆ, ಹೌದಾ? ಅನೇಕರು ಅನೇಕ ರೀತಿಯ ನಿರೀಕ್ಷೆಗಳನ್ನ ಹೊಂದಿಕೊಂಡು ಅನೇಕರ ಮೇಲೆ ನಿರೀಕ್ಷೆಗಳನ್ನ ಇಟ್ಕೊಂಡು ಇವರಾಗಿರ್ತಾರೆ. ಆದರೆ ದೇವರ ಮಕ್ಕಳಾಗಿರುವಂಥ ನನಗೂ ನಮ್ಮೆಲ್ಲರಿಗೂ ದೇವರು ತಿಳಿಸ್ಕೊಡ್ತಿರುವಂಥದ್ದು ಒಂದೇ, ನಾವು ಯಾವಾಗ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಿರೀಕ್ಷೆ ಉಳ್ಳವರಾಗಿರ್ತೇವೋ ಆಗಲೇ ಹೊಸ ಫಲವನ್ನು ಹೊಂದಿಕೊಳ್ತೇವೆ. ನಾವು ಮನುಷ್ಯರ ಮೇಲೆ ನಿರೀಕ್ಷೆ ಇಟ್ವಾ ಅನೇಕ ಸಂದರ್ಭದಲ್ಲಿ ಸಡನ್ ಆಗಿ ಬರುವಂಥ ಅನೇಕ ಒಂದು ಅಕಸ್ಮಾತ್ ಆಗಿ ಸಂಭವಿಸುವಂಥ ಒಂದು ಪರಿಸ್ಥಿತಿಗಳಿಂದಾಗಲಿ ಅಥವಾ ನಮಗೆ ಆಗುವಂಥ ನಷ್ಟದಿಂದಾಗಲಿ ಅಥವಾ ಮನುಷ್ಯರನ್ನು ನಿರೀಕ್ಷಿಸಿ ಅವರು ನಷ್ಟಪಡಿಸಿದ್ರೆ ನಮ್ಮನ್ನು ಮೋಸ ಮಾಡಿದಾಗಲಿ ಇಂಥ ಪರಿಸ್ಥಿತಿಗಳಲ್ಲಿ ನಾವು ಎಷ್ಟೋ ಕುಗ್ಗಿ ಹೋಗ್ತಾ ಇರ್ತೇವೆ. ನಮಗೆ ಅದನ್ನು ಸಹಿಸಿಕೊಳ್ಳುವಷ್ಟು ಬಲ ಕೂಡ ಇರೋದಿಲ್ಲ. ದೇವರು ಈ ಶರೀರಕ್ಕೆ ಕೊಡ್ತಾ ಇರುವಂಥ ಬಲದ ಬಗ್ಗೆ ಅಲ್ಲ ಮಾತನಾಡ್ತಾ ಇರುವಂಥದ್ದು. ಬರೀ ಶರೀರಕ್ಕೆ ಮಾತ್ರವೇ ಬಲ ಕೊಡುವಂಥ ದೇವರಲ್ಲ ತನ್ನ ಕ್ರಿಸ್ತನಾದಂಥ ದೇವರು, ಆತ್ಮಕ್ಕೂ ಬಲ ಕೊಡುವಂಥ ದೇವರು. ಅದು ಮಾತ್ರವಲ್ಲದೆ ನಾವು ಮೆಂಟಲಿ ಸ್ಟ್ರಾಂಗ್ ಆಗಿರಲಿಕ್ಕೆ, ಮನೋಧೈರ್ಯವಾಗಿರಲಿಕ್ಕೆ ದೇವರು ಬಲಪಡಿಸ್ತಾರೆ ಪ್ರಿಯರೇ. ಮನುಷ್ಯರು ಕೆಲವೊಂದು ಸಂದರ್ಭದಲ್ಲಿ ನಮ್ಮನ್ನು ಬಲಪಡಿಸ್ಬೋದು, ಅದು ಸ್ವಲ್ಪ ಹೊತ್ತಿಗೇನೆ. ಆದರೆ ದೇವರು ಹೊಸ ಬಲವನ್ನು ಒದಗಿಸಿಕೊಡ್ತಾರೆ. ಯಾವಾಗ ಗೊತ್ತಾ? ನೀನೇನೇ ಕಾರ್ಯಗಳು ಮಾಡಿದಾಗಲೂ, ನೀನು ಎಂಥ ಕೆಲಸಕ್ಕೆ ಕೈ ಹಾಕಿದಾಗಲೂ, ನೀನೇನೇ ನಿರ್ಧಾರ ತೆಗೆದುಕೊಂಡಾಗಲೂ ಆತನ ಮೇಲೆ ನಂಬಿಕೆ ಇಟ್ಟು ಆತನನ್ನು ನೀನು ನಿರೀಕ್ಷಿಸೋದಾದರೆ ನಿನ್ನ ಜೀವನದಲ್ಲಿ ಹೊಸ ಫಲವನ್ನು ದೇವರು ಒದಗಿಸಿಕೊಡ್ತಾರೆ. ಅಂಥ ಹೊಸ ಕಾರ್ಯಗಳನ್ನ ಮಾಡಲಿಕ್ಕೆ ಶಕ್ತಿಯನ್ನು ಒದಗಿಸಿಕೊಡ್ತಾರೆ. ಶಾರೀರಿಕವಾಗಿಯೂ ಫಲವು ನಮಗೆ ಸಾಧ್ಯ, ಅದೇ ರೀತಿಯಲ್ಲಿ ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು, ಆತ್ಮದಲ್ಲಿ ಫಲ ಉಳ್ಳವರಾಗಿರಬೇಕು. ಆಮೇಲೆ ಈ ಫಲ ಯಾವುದರಿಂದ ಸಿಗುತ್ತೆ ಗೊತ್ತಾ? ಮನುಷ್ಯರಿಂದ ಯಾವ ಮಾತ್ರವೂ ಸಿಗೋದಿಲ್ಲ ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನ ಮಾತ್ರವೇ ಸಿಗುತ್ತೆ. ಅನೇಕ ಸಂದರ್ಭದಲ್ಲಿ ನಮ್ಮ ಕುಟುಂಬದಲ್ಲಿ ನಡೆಯಬಾರದಂಥ ಕೆಲವೊಂದು ಸಂಘಟನೆಗಳು ನಡೆದು ಬಿಟ್ಟಾಗ ಅದನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವಾಗದೆ ನಾವು ಕುಗ್ಗಿ ಹೋಗ್ತಾ ಇರ್ತೇವೆ, ಬಳಲಿ ಹೋಗ್ತಾ ಇರ್ತೇವೆ, ಬಲಹೀನರಾಗಿ ಹೋಗ್ತಾ ಇರ್ತೇವೆ. ಶಾರೀರಿಕವಾಗಿಯೂ ಬಲಹೀನರೇ ಆಗ್ತದೆ, ಮಾನಸಿಕವಾಗಿಯೂ ಕುಗ್ಗಿ ಹೋಗ್ತಾ ಇರ್ತವೆ. ಎಷ್ಟೋ ಜನ ಇರ್ತಾರೆ ಕುಗ್ಗಿ ಮತ್ತೆ ಎದ್ದೇಳಲಾರದ ಪರಿಸ್ಥಿತಿಯಲ್ಲಿ ಅನೇಕರು ಇದ್ದೀರಿ. ಗ್ರಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿ, ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲದೆ ಇರ್ಬೋದು, ಅರಗಿಸ್ಕೊಳ್ಳಿಕ್ಕೇನೆ ಆಗ್ತಾ ಇಲ್ಲ ಈ ಪರಿಸ್ಥಿತಿ ನನ್ನ ಜೀವನದಲ್ಲಿ ಎಂಬುದಾಗಿ ಮನೋವ್ಯಥೆ ಪಡ್ತಾ ಇದ್ದೀರಾ. ಆದರೆ ದೇವರು ಈ ದಿನ ಮಾತನಾಡ್ತಾ ಇದ್ದಾರೆ, ನೀವು ಕರ್ತನ ಮೇಲೆ ನಿರೀಕ್ಷೆ ಉಳ್ಳವರಾಗಿದ್ರೆ ಮತ್ತೆ ನಿಮ್ಮ ಜೀವನ ಬದಲಾಯಿಸಲಿಕ್ಕೆ ದೇವರು ಶಕ್ತನು. ನೂತನ ಬಲದಿಂದ, ಹೊಸ ಬಲದಿಂದ ಚೈತನ್ಯವನ್ನ ಒದಗಿಸಿಕೊಡುವಂಥ ದೇವರು ನನಗಿದ್ದಾರೆ. ಮನುಷ್ಯರು ಕೈ ಬಿಟ್ಟಿರಬಹುದೇನೋ, ಎಲ್ಲರೂ ನನ್ನವರೇ, ಎಲ್ಲರೂ ನನಗಾಗಿರ್ತಾರೆ ಎಂಬುದಾಗಿ ನೀನು ನಂಬಿಕೊಂಡು ನನ್ನ ಜೀವನದಲ್ಲಿ ಎಲ್ಲರೂ ಕಳೆದುಕೊಳ್ಳುವಂಥ ಸ್ಥಿತಿಯಲ್ಲಿ ನೀನು ಇರ್ಬೋದು. ಎಷ್ಟೋ ಪ್ರೀತಿನ ಮಾತನಾಡಿಸ್ತಿರುವಂಥವು ನಿನ್ನವರೇ ಈಗ ಮಾತನಾಡಿಸದೆ ಇರುವಂಥ ಪರಿಸ್ಥಿತಿಯಲ್ಲಿ ನೀನು ಇರ್ಬೋದು. ಆದರೆ ಬಿ ಸ್ಟ್ರಾಂಗ್ ಆಗಿರಲಿಕ್ಕೆ, ಅದನ್ನೆಲ್ಲ ಸಹಿಸಿಕೊಂಡು ಮುಂದೆಜ್ಜೆ ಹಾಕಿ
ನಾವು ನಿಲ್ಲಲಿಕ್ಕೆ ದೇವರು ನಮ್ಮನ್ನು ನೂತನವಾಗಿ ಬಲಪಡಿಸ್ತಾರೆ, ಹೊಸ ಬಲದಿಂದ ತುಂಬಿಸ್ತಾರೆ. ನನಗೆ ಸಾಧ್ಯ ಆಗ್ತಾ ಇಲ್ಲ, ನಾನೇನೋ ಅಂದ್ಕೊಂಡೆ ನನ್ನ ಜೀವನ ಯಾವ ರೀತಿ ಇರುತ್ತೆ ಎಂಬುದಾಗಿ. ಈಗ ನೀನು ಯಾಕೆ ಬದುಕು ಎಂಬುದಾಗಿ ನೀನು ಅಂದ್ಕೊಳ್ತಾ ಇದೆಯಾ? ಮನುಷ್ಯನ ನಂಬಿ ನಿನ್ನ ಪರಿಸ್ಥಿತಿ ಆಗಿರ್ಬೋದು, ಆದರೆ ನೀನು ದೇವರನ್ನ ನಂಬಿ ನೋಡು, ನೀನು ದೇವರನ್ನ ನಿರೀಕ್ಷಿಸಿ ನೋಡು. ಇದುವರೆಗೂ ಮನುಷ್ಯರ ಮುಂದೆ ನೀನು ನಿರೀಕ್ಷಿಸಿಕೊಂಡು ಮನುಷ್ಯರಲ್ಲಿ ಭರವಸೆ ಇಟ್ಟು ನಿನ್ನ ಎಲ್ಲ ಪರಿಸ್ಥಿತಿಗಳನ್ನ ಬದಲಾಯಿಸಿ ಕುಗ್ಗಿ ಹೋಗಿ ನಿನ್ನ ಸಮ್ಮುಖದಲ್ಲಿ ಯಾರು ಬರದೇ ಇರುವಾಗ, ನಿನ್ನ ಸಮಾಧಾನ ಪಡಿಸದೇ ಇರುವಾಗ, ಸೊ ನಿನಗೆ ಯಾರು ಧೈರ್ಯ ಪಡಿಸದೇ ಇರುವಂಥ ಸಂದರ್ಭದಲ್ಲಿ ನೀನು ಇರುವಾಗ ನಿನಗಾಗ ಅನ್ನಿಸಿರ್ಬೋದು. ಆದರೆ ನೀನು ದೇವರನ್ನ ನಂಬಿ ನಿರೀಕ್ಷಿಸು, ದೇವರು ಅದನ್ನೆಲ್ಲ ಜಯಿಸಿ ನಿಲ್ಲುವಂಥ ಫಲವನ್ನು ಒದಗಿಸಿ ಕೊಡ್ತಾರೆ. ಹಲ್ಲೆಲೂಯಾ. ನೀನು ನಂಬಿ ನೀನು ನಿರೀಕ್ಷಿಸು, ದೇವರು ಕಾರ್ಯವನ್ನು ಮಾಡ್ತಾರೆ ಪ್ರಿಯರೇ. ಆಮೇಲೆ ನೀವೆಂತಹ ಪರಿಸ್ಥಿತಿಯಲ್ಲೇ ಇರ್ಬೋದು, ದುಃಖದಲ್ಲಿರ್ಬೋದು, ವೇದನೆ ಇರ್ಬೋದು, ಆದರೆ ನೀನು ದೇವರನ್ನ ನೋಡು, ದೇವರನ್ನ ನಿರೀಕ್ಷಿಸು. ಅಪ್ಪ, ನಿನ್ನನ್ನೇ ನಿರೀಕ್ಷಿಸ್ತಾ ಇದ್ದೇನೆ, ಹೊಸ ಬಲದಿಂದ ನನ್ನನ್ನು ನಡೆಸು ಎಂಬುದಾಗಿ ನೀವು ಕೇಳುವುದಾದರೆ ಖಂಡಿತವಾಗಿ ದೇವರು ನಿಮ್ಮನ್ನು ಬಲಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಆಮೇಲೆ ಏನೇ ವಿಜ್ಞಾಪನೆಗಳಿದ್ರು ಕಮೆಂಟ್ಗಳ ಮೂಲಕ ನಮಗೆ ತಿಳಿಸಿಕೊಡಿ, ನಿಮಗಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು, ಉನ್ನತರು, ಮಹೋನ್ನತನಾದ ದೇವರೇ, ನೂತನ ಬಲಪಡಿಸುವಂಥ ದೇವರೇ, ಅಪ್ಪ ಚೈತನ್ಯವಾಗಿ ನಮ್ಮನ್ನು ನಡೆಸುವಂಥ ದೇವರೇ ಸ್ತೋತ್ರ. ಈ ವಾಗ್ದಾನವನ್ನು ವೀಕ್ಷಿಸಿದಂಥ ಪ್ರತಿಯೊಬ್ಬೊಬ್ಬರೊಟ್ಟಿಗೂ ನೀನು ಮಾತನಾಡುತ್ತಿರುವುದಕ್ಕಾಗಿ ಸ್ತೋತ್ರ. ಅವರ ಕುಗ್ಗುವಿಕೆ, ಅವರು ಬಿದ್ದು ಹೋದಂಥ ಸ್ಥಿತಿ, ಅಪ್ಪ ಅವರಿಗೆ ಸಹಿಸಿಕೊಳ್ಳಲಾಗದಂಥ ಪರಿಸ್ಥಿತಿ, ಅಪ್ಪ ಆ ಒಂದು ಪರಿಸ್ಥಿತಿ ಏರ್ಪಟ್ಟಾಗ ಕರ್ತನೆ ನೂತನ ಬಲದಿಂದ ಅವನ್ನ ತುಂಬಿಸು ಸ್ವಾಮಿ, ಧೈರ್ಯಪಡಿಸು. ನಿನ್ನನ್ನೇ ನಿರೀಕ್ಷಿಸುವ ಮಕ್ಕಳಿಗೆ ಅಪ್ಪ ನೀನು ಬಲಪಡಿಸುವಂಥ ದೇವರು, ಅಂತ ಬಲವನ್ನು ಹೊಂದಿಕೊಂಡು ಎಲ್ಲರೂ ನನ್ನ ಸಾಕ್ಷಿ ಮಕ್ಕಳಾಗಿ ನಿಲ್ಲಲಿ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ಪರಲೋಕದ ತಂದೆಗೆ, ಆಮೇನ್. ಪ್ರೈಸ್ ದಿ ಲಾರ್ಡ್.